ಕನ್ನಡದ ಅತಿ ದೊಡ್ಡ ತಂಡ ಅಲ್ಲೇ ಇದೆ. ಅಲ್ಲಿನ ವ್ಯವಸ್ಥೆಗಳು ಹೇಗೆ, ಪರಿಸ್ಥಿತಿ ಹೇಗೆ, ನಿರಂತರವಾಗಿ ಆ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರ ಜೊತೆಗೆ ಈಗ ಬೇರೆ ಸುದ್ದಿ ಕಡೆ ಕೂಡ ಗಮನ ಕೊಡೋಣ. ಮಾಂಸ ಮಾರಾಟ ಜಟಾಪಟಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ರಾಜಸ್ಥಾನದ ಮಾಂಸದ ಬಗ್ಗೆ ಆಹಾರ ಇಲಾಖೆ ಅಪ್ಡೇಟ್ ಒಂದನ್ನು ಕೊಟ್ಟಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ವೈಜ್ಞಾನಿಕ ಪರೀಕ್ಷೆಯಾಗಿದ್ದು ರಾಜಸ್ಥಾನದಿಂದ ಬಂದಿದ್ದು ಕುರಿ ಮಾಂಸ ಅನ್ನೋದು ಕೂಡ ವರದಿಯಲ್ಲಿ ಉಲ್ಲೇಖ ಆಗಿದೆ. ಆದರೆ ಮಾಂಸ ಸೇವಿಸುವ ಮೊದಲು ಚೆನ್ನಾಗಿ ಬೇಯಿಸಬೇಕು. ಮಾಂಸ ತಿನ್ನೋದಕ್ಕೆ ಯೋಗ್ಯ ಅನ್ನೋದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಮಾಂಸ ಮಾರಾಟಕ್ಕೆ ಅಡ್ಡಿಯಾಗುವುದಿಲ್ಲ ಅಂತ ಇಲಾಖೆಯೇ ಬಹಳ ಸ್ಪಷ್ಟವಾಗಿ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಸಾಕಷ್ಟು ಜನ ಅನುಮಾನ ವ್ಯಕ್ತಪಡಿಸಿದ್ರು, ಅದು ಕುರಿ ಮಾಂಸನ ಅಥವಾ ಬೇರೆ ಯಾವುದಾದ್ರೂ ಮಾಂಸ ಇರಬಹುದಾ ಅಂತ. ಸಹಜವಾಗಿ ಒಂದಷ್ಟು ಆತಂಕ ಆಯಿತು. ಆ ದೃಶ್ಯಗಳನ್ನು ನೋಡಿದಾಗ ಅದು ಕಳಪೆ ಮಾಂಸ ಇರಬಹುದು, ತಿನ್ನೋದಕ್ಕೆ ಯೋಗ್ಯನ ಅಲ್ವಾ ಅಂತ. ಬಟ್ ಈಗ ಆಹಾರ ಇಲಾಖೆ ಸ್ಪಷ್ಟವಾಗಿ ಹೇಳಿರೋ ಪ್ರಕಾರ ತಿನ್ನೋದಕ್ಕೆ ಯೋಗ್ಯ, ಬಟ್ ಅದನ್ನು ಸರಿಯಾಗಿ ಬೇಯಿಸಬೇಕು. ನಾವು ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಸ್ಟಿಲ್ ಇದೊಂದು ಪ್ರಕರಣ ಅಂತ ಅಲ್ಲ, ಓವರ್ ಆಲ್ ನಗರಗಳಲ್ಲಿ, ವಿಶೇಷವಾಗಿ ಹಳ್ಳಿಗಳಲ್ಲಿ ಅವರ ಫ್ರೆಶ್ ಮೀಟ್ ತಗೊಂಡಿರ್ತಾರೆ. ನಗರಗಳಲ್ಲಿ ಮಾಂಸದ ಸ್ಟೋರೇಜ್ ಎಷ್ಟೊತ್ತು ಮಾಡ್ತಾರೆ, ಅದನ್ನ ಎಷ್ಟು ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇವರೆಲ್ಲರೂ ಅದೆಷ್ಟು 18 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಮಾಡಬಹುದು. ಸ್ಟಾರ್ ಹೋಟೆಲ್ಸ್ ಅಲ್ಲಿ ಮಾಡ್ಬೋದು, ಗೊತ್ತಿಲ್ಲ, ಅಥವಾ ಅಲ್ಲೂ ಮಾಡ್ತಾರಲ್ಲೋ ವಿರೋನು. ಬೇರೆ ಬೇರೆ ಕಡೆಗಳಲ್ಲಿ ಸಣ್ಣ ಪುಟ್ಟ ದರ್ಶನಿಗಳಲ್ಲಿ ಇವರು 18 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಮಾಡ್ತಾರಾ ಇಲ್ವಾ, ಎಷ್ಟರ ಮಟ್ಟಿಗೆ ಸುರಕ್ಷತೆ, ಬಹುಶಃ ಇನ್ನೊಂದಷ್ಟು ಅಧಿಕಾರಿಗಳು ಆ ಬಗ್ಗೆ ಗಮನ ಕೊಡೋ ಅಗತ್ಯ ಇದೆ. ಓಕೆ, ಸೊ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾವು ಯಾವುದೇ ಅಕ್ರಮ ವ್ಯವಹಾರ ಮಾಡಿಲ್ಲ. ರಾಜಸ್ಥಾನದಿಂದ ಬಂದಿದ್ದು ಕುರಿ ಮಾಂಸ. ಬೆಂಗಳೂರಿನಲ್ಲಿ ಅಬ್ದುಲ್ ರಜಾಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಪಿತೂರಿ ನಡೆಸಿದವರ ವಿರುದ್ಧ ದೂರು ಕೊಡ್ತೀನಿ, ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಅಬ್ದುಲ್ ರಜಾಕ್ ಹೇಳಿಕೆ ಕೊಟ್ಟಿದ್ದಾರೆ. ಅಬ್ದುಲ್ ರಜಾಕ್ ಮೇಲಂತೂ ಮುಗಿ ಬಿದ್ದಿದ್ರು ಅಲ್ಲಿ ಕೆಲವರು. ಇಲ್ಲ, ಇದು ಕುರಿ ಮಾಂಸ ಅಲ್ಲ, ಬೇರೆ ಯಾವುದೋ ದಂಧೆ ನಡೆಸಿದ್ದಾರೆ, ಬೇರೆ ಪ್ರಾಣಿ ಮಾಂಸ ಅಂತೆಲ್ಲ. ಹಾಗಾಗಿ ಈಗ ಆಹಾರ ಇಲಾಖೆ ಕೊಟ್ಟಿರುವಂತಹ ವರದಿ ಪ್ರಕಾರ ಅದು ತಿನ್ನೋದಕ್ಕೆ ಯೋಗ್ಯ ಕುರಿ ಮಾಂಸ ಅಂತ. ಹಾಗಾಗಿ ಈಗ ಅಬ್ದುಲ್ ರಜಾಕ್ ಅವರೊಂದು ಹೇಳಿಕೆ ಬರ್ತಾ ಇದೆ. ಮುಂದಿನ ಸ್ಟೆಪ್ ಏನಿಲ್ಲ, ಡಿಫಮೇಷನ್ ಕೇಸ್ ಹಾಕ್ತೀನಿ, ನನ್ನ ವಿರುದ್ಧ ಯಾರ್ಯಾರು ಏನೇನು ಇದು ಷಡ್ಯಂತ್ರ ಮಾಡಿದ್ರು, ಇದರಿಂದ ಸತ್ಯ ಏನು ಎಲ್ಲ ನಾನು ಬಿಚ್ಚಿ ಸರ್ಕಾರದ ಮುಂದೆ ಇಡ್ತೀನಿ. ಈ ನಮ್ಮ ರಾಜ್ಯಕ್ಕೆ, ನಮ್ಮ ನಾಡಿಗೆ ಒಂದು ಕೆಟ್ಟ ಹೆಸರು ತಂದವರು ಯಾರ್ಯಾರು ಇದು ಹಿಂದೆ ಇದ್ದಾರೆ, ಈ ಷಡ್ಯಂತ್ರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಎಲ್ಲರ ವಿರುದ್ಧ ಸರ್ಕಾರ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬೆಂಗಳೂರು ನಗರದ ಹೆಸರನ್ನು ಕೆಡಿಸಿ ಇದರ ಹಿಂದೆ ಯಾರು ಷಡ್ಯಂತ್ರ ಮಾಡಿದ್ರೋ ಅವರ ವಿರುದ್ಧ ಒಂದು ಕಾನೂನು ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಸೋಮವಾರದ ದಿನ ನಾನು ಹೋಗ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಡ್ತೀನಿ. ಹಾಗೂ ಈ ಸರ್ಕಾರದ ಹೆಸರನ್ನು ಕೆಡಿಸೋಕ್ಕೋಸ್ಕರ ಒಂದು ಹುನ್ನಾರ ನಡೆಸಿ ಒಂದು ಷಡ್ಯಂತ್ರವನ್ನು ನಡೆಸಿದವ್ರನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಾವು ಯಾವುದೇ ಥರದ ಕೆಮಿಕಲ್ ಬಳಸಿಲ್ಲ, ಇದರಲ್ಲಿ ಯಾವುದೇ ಥರದ ಪ್ರಿಸರ್ವೇಟಿವ್ ಬಳಸಿಲ್ಲ, ವಿನೆಗರ್ ಏನೂ ಹಾಕಿಲ್ಲ. ವಿನೆಗರ್ ಹಾಕಿದ್ರೆ ಮಾಂಸ ಒಳ್ಳೇದಾಗುತ್ತಾ? ನಿಮ್ಮ ಮನೇಲಿ ಮಾಂಸ ತಿಂತಿದ್ರೆ ಅದು ಏನಾದರೂ ಕೆಟ್ಟೋದ್ರೆ ಅದಕ್ಕೆ ವಿನೆಗರಲ್ಲಿ ಹಾಕಿ ನೋಡಿ, ಚೆನ್ನಾಗಾಗ್ಬಿಡುತ್ತಾ? ಒಂದು ಬೈಟ್, ಒಂದು ತುತ್ತು ತಿಂದರೆ ಅದಕ್ಕೆ ಅರ್ಥ ಆಗುತ್ತೆ ಏನಪ್ಪ ಇದು ಅಂತ. ಒಂದು ಸ್ವಲ್ಪ ವಾಸನೆ ಬಂದರೆ ಬಿಸಾಕ್ತಾರೆ. ಅದನ್ನು ತೊಗೊಂಡೋಗಿ ನಾವು ಕೇಟರ್ಸ್ಗೆ, ಹೋಟೆಲ್ಗಳಿಗೆ ಸಪ್ಲೈ ಮಾಡೋಕ್ಕಾಗುತ್ತಾ? ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಹೋಟೆಲ್ನಲ್ಲಿ ಬಳಸಲಾಗ್ತಾ ಇದ್ದಂತಹ ಮಾಂಸದ ಬಗ್ಗೆ ಕೂಡ ಭಾರಿ ಜಟಾಪಟಿಯ ನಡೆದಿತ್ತು. ಆಹಾರ ಇಲಾಖೆ ಕೂಡ ಮಾಂಸದ ಮಾದರಿಯನ್ನ FSLಗೆ ಕಳಿಸಿದ್ರು. ರಿಪೋರ್ಟ್ ಬಂದಿದೆ, ಸೊ ಕ್ರಮ ಕೈಗೊಳ್ಳಲಾಗಿದೆ. ಏನಿದೆ FSL ರಿಪೋರ್ಟ್? ಮಾಂಸ ಮಾರಾಟ ಜಟಾಪಟಿಯಲ್ಲಿ ಎಕ್ಸ್ಕ್ಲೂಸಿವ್. ಕುರಿ ಮಾಂಸವೆಂದು FSL ರಿಪೋರ್ಟ್ನಲ್ಲಿ ಉಲ್ಲೇಖ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿಯ ಹೋಟೆಲ್ಗಳಿಗೆ ಬೇರೆ ಮಾಂಸವನ್ನ ಸರಬರಾಜು ಮಾಡಲಾಗ್ತಿದೆ ಎಂಬ ಆರೋಪದಲ್ಲಿ ಸಮರ ನಡೆದಿತ್ತು. ಅದರಲ್ಲೂ ಉದ್ಯಮಿ ಅಬ್ದುಲ್ ರಜಾಕ್ ರಾಜಸ್ಥಾನದಿಂದ ತರಿಸ್ತಾ ಇದ್ದ ಮಾಂಸದ ಬಗ್ಗೆ ಜಟಾಪಟಿ ಕೂಡ ನಡೆದಿತ್ತು. ಕೂಡಲೇ ಎಂಟ್ರಿ ಕೊಟ್ಟ ಆಹಾರ ಇಲಾಖೆ ಮಾಂಸದ ಮಾದರಿಯನ್ನ FSLಗೆ ಪರಿಶೀಲನೆಗೆ ಕಳಿಸಲಾಗಿತ್ತು. ಸದ್ಯ ರಿಪೋರ್ಟ್ ಇಲಾಖೆ ಕೈ ಸೇರಿದ್ದು ಬಿಗ್ ಡೆವಲಪ್ಮೆಂಟ್ ಆಗಿದೆ. ರಾಜಸ್ಥಾನದಿಂದ ತರಿಸಲಾಗ್ತಿರೋ ಮಾಂಸವು ಕುರಿ ಮಾಂಸ ಅಂತ ರಿಪೋರ್ಟ್ ಬಂದಿದೆ. ಮಾಂಸದ ಮಾದರಿ ಪರಿಶೀಲನೆ ಬಳಿಕ ತಿನ್ನಲು ಯೋಗ್ಯವೆಂದು ವರದಿಯಲ್ಲಿ ಉಲ್ಲೇಖವಾಗಿದೆ. ಅಷ್ಟೇ ಅಲ್ಲ, ಮಾಂಸವನ್ನ ಸೇವಿಸುವ ಮೊದಲು ಚೆನ್ನಾಗಿ ಬೇಯಿಸುವಂತೆ ಆರೋಗ್ಯ ಇಲಾಖೆ ಸೂಚಿಸಿದೆ.
ನನ್ನ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾಗ್ತಿದ್ದಂತೆ ಉದ್ಯಮಿ ಅಬ್ದುಲ್ ರಜಾಕ್ ರಿಯಾಕ್ಟ್ ಮಾಡಿದ್ದು, ಬೇಕಂತಲೇ ನನ್ನ ಸಿಕ್ಕಿಸಲು ಟಾರ್ಗೆಟ್ ಮಾಡಲಾಗಿದೆ, ದುರುದ್ದೇಶದಿಂದಲೇ ನನ್ನ ವಿರುದ್ಧ ಆರೋಪ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಸುದ್ದಿ ಬ್ರೇಕ್ ಮಾಡಿದ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ. ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ತಮ್ಗೆ. ತಾವು ಫಸ್ಟ್ ಈ ಸ್ಟೋರಿಯನ್ನ ಬ್ರೇಕ್ ಮಾಡಿದೀರಾ. ಇದು ಕುರಿ ಮಾಂಸ ಯಾವುದೇ ಕಾರಣಕ್ಕೂ ನಾವು ಏನು ಇದ್ರ ಬಗ್ಗೆ ಗಾಬರಿ ಪಡೋದು ಬೇಡ. ಇದು ಉತ್ತಮ ಗುಣಮಟ್ಟವಾದದ್ದು. ಯಾಕೆ ಅಂತ ಹೇಳಿದ್ರೆ, ಒಂದು ಮರುಭೂಮಿ ಅಂದ್ರೆ ಡೆಸರ್ಟ್ ಅಲ್ಲಿ 4 ದಿನ ನೀರು ಮತ್ತೆ ಆಹಾರ ಇಲ್ಲದೆ ಈ ಕುರಿ ಜೀವಂತವಾಗಿರುತ್ತೆ. ಅಲ್ಲಿ 4 ದಿನಗಳವರೆಗೆ ಇದಕ್ಕೆ ನೀವು ಒಂದ್ ತುತ್ತು ನೀರು ಕೊಡಬೇಡಿ, ಒಂದಿಷ್ಟು ಏನು ತಿನ್ನಿಸ್ಬೇಡಿ, ಹಂಗೆ ಇದು ಜೀವಂತವಾಗಿರುತ್ತೆ. ಅಷ್ಟು ನಾಟಿ ಶಕ್ತಿಯಾದ, ಅದು ಜಾಸ್ತಿ ಬಲ ಈ ಕುರಿಯಲ್ಲಿ. ಅದು ಇದರಲ್ಲಿ ಉತ್ತಮ ಗುಣಮಟ್ಟವಾದ ಒಂದು ಮಾಂಸ. ಇದು ಇದರಲ್ಲಿ ಪ್ರೋಟೀನ್ ಕಂಟೆಂಟ್, ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ. ಷಡ್ಯಂತ್ರ ಮಾಡಿದ್ದಾರೋ ಅಥವಾ ಸುಖಾಸುಮ್ಮನೆ ಆರೋಪಿಸಿದ್ದಾರೋ ಗೊತ್ತಿಲ್ಲ, ಆದ್ರೆ ಜನರ ಜೀವದ ಜೊತೆ ಆಟವಾಡದಿದ್ರೆ ಸಾಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರೌಡಿ ಗ್ಯಾಂಗ್ ವಿಲವಿಲ ಅಂತ ಒದ್ದಾಡ್ತಾ ಇದೆ. 2 ತಿಂಗಳಾದ್ರೂ ಕೂಡ ಬಯಲಾಗ್ಲಿಲ್ಲ ಐಫೋನ್ ರಹಸ್ಯ. ಪೊರ್ಕಿ ಬಳಸ್ತಾ ಇದ್ದ ಐಫೋನ್ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಬೆಂಗಳೂರು ಎಫ್ಎಸ್ಎಲ್ನಲ್ಲಿ ಸಾಧ್ಯವಾಗದ ಹಿನ್ನೆಲೆ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಐಫೋನ್ ರವಾನೆ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇಷ್ಟೇ. ಯಾಕೆ ಈ ಫೋನ್ ಹಿಂದೆ ಬಿದ್ದಿದ್ದಾರೆ ಅಂದ್ರೆ, ನಟ ದರ್ಶನ್ ಈ ಕೊಲೆ ಆದ ಬಳಿಕ ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರು, ಯಾರ ಜೊತೆ ಮಾತಾಡಿದ್ರು, ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ನಟ ದರ್ಶನ್ ಅವ್ರನ್ನ ಲಾಕ್ ಮಾಡ್ಬಿಡೋಣ ಈ ಕೇಸಲ್ಲಿ ಅಂತ ಪೊಲೀಸರು ಪಕ್ಕ ಪ್ಲಾನ್ ಮಾಡ್ಕೊಂಡು ಕಾಣಿಸ್ತಾ ಇದೆ. ತನಿಖೆನೂ ವೆರಿ ಸ್ಟ್ರಾಂಗ್ ಆಗ್ತಾ ಇದೆ, ಸಾಕ್ಷ್ಯಾಧಾರಗಳು ಹಾಗೆ ಇದೆ. ಜನಕ್ಕೂ ಒಂದು ಕನ್ಫರ್ಮೇಶನ್ ನ್ಯಾಯ ಎಲ್ರಿಗೂ ಸಿಗತ್ತೆ ಅಂತ. VIP ಇರ್ಬೋದು, ಸೆಲೆಬ್ರಿಟಿ ಇರ್ಬೋದು, ಅಷ್ಟು ಸುಲಭವಾಗಿ ಎಷ್ಟೊಂದು ಜನ ಅನ್ಕೊಂಡಿದ್ರು ಮೊದಲು ಇದರಲ್ಲಿ ಎಸ್ಕೇಪ್ ಆಗ್ಬಿಡುತ್ತೆ, ಕೇಸ್ ಬಿದ್ದೋಗ್ಬಿಡುತ್ತೆ ಅಂತ. ಬಟ್ ಪೊಲೀಸರು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಅವ್ರು ಖಂಡಿತವಾಗ್ಲೂ ಖಡಕ್ ಆಗಿ ನಿಂತು ತನಿಖೆ ನಡೆಸ್ತಾ ಇದ್ದಾರೆ. ಸೊ ದಟ್ ಆ ಐಫೋನ್ ರಿಟ್ರೀವ್ ಆದಂಥ ಸಂದರ್ಭದಲ್ಲಿ ಅದರಲ್ಲಿ ಆಗಿರುವಂತಹ ಮೆಸೇಜ್ಗಳಿರಬಹುದು, ಕಾಲ್ ಲಿಸ್ಟ್, ಅದೆಲ್ಲವೂ ಕೂಡ ರಿಕವರ್ ಆದರೆ ಯಾರಿಗೆಲ್ಲ ಕಂಟಕ, ಜೊತೆಗೆ ನಟ ದರ್ಶನ್ ಅವ್ರಿಗೆ ಅದು ಎಷ್ಟರ ಮಟ್ಟಿಗೆ ಕಂಟಕ ಆಗುತ್ತೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಈ ಐಫೋನ್ ಹಿಂದೆ ಬಿದ್ದಿದ್ದಾರೆ ಪೊಲೀಸರು ಅಂತ ಈಗ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ ಅಂತ ಯಾವಾಗ ಬರಬಹುದು ರಿಪೋರ್ಟ್? ಇದರಿಂದ ನಟ ದರ್ಶನ್ ಅವರಿಗೆ ಯಾವ ರೀತಿ ಕಂಟಕ ಅಂತ? ಎಸ್ ಶ್ರುತಿ, ಮುಖ್ಯವಾಗಿ ಈ ಒಂದು ಕೇಸ್ನಲ್ಲಿ ಐಫೋನ್ ಕೂಡ ಅತಿ ಮುಖ್ಯವಾಗಿರುವಂಥದ್ದು. ಈ ಕೊಲೆ ಕೇಸ್ನ ಪ್ರಮುಖ ಆರೋಪಿ ನಟ ದರ್ಶನ್ ಏನಿದ್ದಾರೆ, ಅವರು ಬಳಸ್ತಾ ಇದ್ದಂಥ ಐಫೋನ್ ಈಗ ಸದ್ಯ ಅದರಲ್ಲಿ ಡೇಟಾ ಎಲ್ಲ ಕೂಡ ಡಿಲೀಟ್ ಆಗಿತ್ತು. ಹೀಗಾಗಿ ಆ ಐಫೋನನ್ನು ರಿಟ್ರೀವ್ ಮಾಡೋದು ಈಗ ಪೊಲೀಸರ ಎದುರಿಗೆ ಇರುವಂಥ ಸವಾಲು. ಹೀಗಾಗಿ ದರ್ಶನ್ ಅವರ ಮೊಬೈಲನ್ನು ತೆಗೆದುಕೊಂಡು ನೇರವಾಗಿ ಹೈದರಾಬಾದ್ನ CSFLಗೆ ಇವರು ಕಳಿಸ್ಕೊಟ್ಟಿದ್ರು. ಆದರೆ ಹೈದರಾಬಾದ್ನಿಂದ ಅದರ ರಿಪೋರ್ಟ್ ಇನ್ನೂ ಕೂಡ ಬರಬೇಕಾಗಿದೆ. ಈ ಐಫೋನ್ ರಿಟ್ರೀವ್ ಮಾಡುವಂಥದ್ದು ಸಾಕಷ್ಟು ಕಷ್ಟದ ಕೆಲಸ. ಯಾಕಂದ್ರೆ ಅದರಲ್ಲಿ ಕೆಲವೊಂದಿಷ್ಟು ಫೀಚರ್ಸ್ಗಳನ್ನು ರಿಟ್ರೀವ್ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಇರ್ತವೆ. ಹೀಗಾಗಿ ಹೈದರಾಬಾದ್ಗೆ ಇವರು ಕಳಿಸ್ಕೊಟ್ಟಿದ್ದಾರೆ. ಅದರ ರಿಟ್ರೀವ್ ಕೆಲಸ ಈಗ ನಡೀತಾ ಇದೆ.